ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕಳೆದ 5 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಪಾಲ್ಗೊಂಡಿದ್ದ ವ್ಯಕ್ತಿಗೆ ಹೃದಯಾಘಾತ, ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಘಟನೆ. ಯಮಧರ್ಮರಾಜನ ವೇಷಧಾರಿಯಿಂದ ಜನರಿಗೆ ಹೆಲ್ಮೆಟ್ ಪಾಠ, ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ವಿಭಿನ್ನ ರಸ್ತೆ ಸುರಕ್ಷತಾ ಮಾಸಾಚರಣೆ. ವಕೀಲರನ್ನ ಹೊರಗೆ ನಡೆಯಿರಿ ಎಂದು ಅಗೌರವ ತೋರಿದ ಉಪವಿಭಾಗಾಧಿಕಾರಿ, ನ್ಯಾಯಾಲಯ ಕಲಾಪ ಬಹಿಷ್ಕರಿಸಿ ಕ್ಷಮೆ ಯಾಚಿಸುವಂತೆ ವಕೀಲರಿಂದ ಕೋಲಾರದಲ್ಲಿ ಪ್ರತಿಭಟನೆ. ವಾರ್ತೆಗಳ ವಿವರ. ಕಳೆದ ಕೆಲ ದಿನಗಳಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅನಿರ್ದಿಷ್ಟಾವಧಿ ಧರಣಿಯನ್ನ ತಾಲೂಕು ಕಚೇರಿಗಳ ಮುಂದೆ ನಡೆಸುತ್ತಿದ್ದು, ಶುಕ್ರವಾರ ಬೆಳಗ್ಗೆ ಧರಣಿ ನಿರತ ವ್ಯಕ್ತಿಯೋರ್ವರು ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಬಳಿ ಸಂಭವಿಸಿದೆ. ಗುಡಿಬಂಡೆ ತಾಲೂಕಿನ ಮಚಾವಲಹಳ್ಳಿ ಗ್ರಾಮದ 60 ವರ್ಷದ ನರಸಿಂಹಪ್ಪ ಮೃತ ದುರ್ದೈವಿ. ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಕಳೆದ 5 ದಿನಗಳಿಂದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ವೇಳೆಯೇ ನರಸಿಂಹಪ್ಪ ಅವರಿಗೆ ತೀವ್ರ ಹೃದಯಾಘಾತವಾಗಿದ್ದು, ತಕ್ಷಣ ಸ್ಥಳೀಯರು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದರು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನರಸಿಂಹಪ್ಪ ಅವರು ಕಳೆದ 5 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ರು ಎನ್ನಲಾಗಿದೆ. ಇವರು ದಲಿತ ಸಂಘರ್ಷ ಸಮಿತಿಯ ಸದಸ್ಯರಾಗಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವಿರುದ್ಧ ಜಿಲ್ಲೆಯಾದ್ಯಂತ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನಾಕಾರರು ಧರಣಿ ನಡೆಸುತ್ತಿದ್ದಾರೆ. ಯಾರು 2010 ನಮ್ಮ ಮಾನ್ಯ ತಹಸೀಲ್ದಾರ್ ಮುನೀರಪ್ಪ ಅವರು ಖಾತೆ ಮಾಡಿ ಹೊರಟೋದ್ರು. ನಾವು ಇಲ್ಲಿ ಹೋಗ್ತಾ ಇದೀವಿ, ಬರ್ತಾ ಇದೀವಿ, ಪೊಲೀಸರು ಬರ್ತಾರೆ, ನಡೆಸ್ತಾರೆ, ಹೋರಾಟ ಮಾಡ್ತಾರೆ. ನಾನು ಹೋಗದೆ ಇದ್ರೆ ಹೊಡಿಯೋದೊಂದು ಬಾಕಿ. ಇಲ್ಲಿ ಬಂದಿದ್ದಾರೆ, ಇಲ್ಲ ಹೇಳಿದ್ರೆ ಗಂಗಪ್ಪ ಕೆಟ್ಟವರು. ಗಂಗಪ್ಪಂದಲ್ಲ, ಇದು ಚಳವಳಿ ಜವಾಬ್ದಾರಿ. ಬಡವ್ರಿಗೆ ಅನ್ಯಾಯ ಆಗ್ತಾ ಇದೆ. ಇವಂಗಂತೂ ಸೂಕ್ಷ್ಮತೆ ಇಲ್ಲ. ಅವ್ರನ್ನ ಕಾಪಾಡಿ ಅಂದ್ರೆ ಇಲ್ಲ, ಲಾಸ್ಟ್ ಬೋರ್ಡ್ ಹಾಕಿದ್ವಿ, ಇದು ಕೇಸ್ ಇದೆ. ತೀವ್ರ ಚಳಿಯಿಂದ ಹೃದಯಾಘಾತ ಆಗಿರುವ ಶಂಕೆ ವ್ಯಕ್ತವಾಗಿದ್ದು, ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಜನರ ಜೀವವಿದ್ದರೆ ಸಾಕು, ಜೀವನ ಹೇಗಾದರೂ ಸಾಗಿಸುತ್ತಾನೆ. ಅದಕ್ಕಾಗಿಯೇ ಸರ್ಕಾರಗಳು ರಸ್ತೆ ಸುರಕ್ಷತೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ನಾನಾ ಕಸರತ್ತುಗಳು ಮಾಡ್ತಿವೆ. ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ಇಂದು ಸ್ವತಃ ಯಮಧರ್ಮನನ್ನೇ ಭೂಮಿಗೆ ಇಳಿಸಿ ಜನರಲ್ಲಿ ವಿಭಿನ್ನವಾದ ಜಾಗೃತಿ ಮೂಡಿಸಿದ್ರು. ಅದೇಗಿತ್ತು ಅಂತೀರಾ? ನೋಡೋಣ ಬನ್ನಿ. ನೋಡಿ, ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಚಲಾಯಿಸುತ್ತಿರುವ ವಾಹನ ಸವಾರರಿಗೆ ಸ್ವತಃ ಯಮಧರ್ಮರಾಜನೇ ಭೂಮಿಗೆ ಬಂದು ವಾರ್ನಿಂಗ್ ಕೊಡ್ತಿದ್ದಾನೆ. ಮಾಧ್ಯಮ, ಧ್ವನಿವರ್ಧಕ, ಸಾಮಾಜಿಕ ಜಾಲತಾಣ, ಆಡಿಯೋ ವಿಡಿಯೋ ಮೂಲಕ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿದ್ರು ಅಷ್ಟೇನು ಎಚ್ಚೆತ್ತುಕೊಳ್ಳದ ಜನರ ದಪ್ಪ ಕಿವಿ ಕಣ್ಣಿಗೆ ಕಾಣಿಸಿ ಕೇಳಿಸಲು ಎಂದು ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ವಿವೇಕಾನಂದರವರು ಯಮಧರ್ಮರಾಜನ ವೇಷಧಾರಿಯನ್ನೇ ರಸ್ತೆಗಿಳಿಸಿ ಅವರಿಂದ ಜನರಿಗೆ ಜಾಗೃತಿ ಮೂಡಿಸುವ ವಿಭಿನ್ನ ಮಾರ್ಗವನ್ನು ಅನುಸರಿಸಿದ್ರು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಭೂಲೋಕದಲ್ಲಿ ಜನರಿಗೆ ಜಾಗೃತಿಯೇ ಇಲ್ಲದಂತಾಗುತ್ತಿದೆ. ಅವರ ಪ್ರಾಣದ ಮೇಲೆ ಅವರಿಗೇ ಇಷ್ಟವಿಲ್ಲದಂತಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಅಧಿಕಾರಿಗಳು, ಆರಕ್ಷಕ ಅಧಿಕಾರಿಗಳು ತಿಳಿಸುತ್ತಲೇ ಇರುತ್ತಾರೆ, ಒಮ್ಮಿಂದೊಮ್ಮೆಲೆ ನಿರಂತರವಾಗಿ. ಆದರೂ ಸಹ ಏಕೋ ಏನೋ ತಲೆಗೆ ಶಿರಸ್ತ್ರಾಣ ಅಂದರೆ ಚಿತ್ರಗುಪ್ತರ ಈ ಭೂಲೋಕದ ಭಾಷೆಯಲ್ಲಿ ಹೆಲ್ಮೆಟ್ ಅನ್ನು ಧರಿಸುವುದಿಲ್ಲ. 4 ಚಕ್ರ ವಾಹನದಲ್ಲಿ ಓಡಾಡುವಾಗ ಸೀಟ್ ಬೆಲ್ಟ್ ಅನ್ನು ಧರಿಸುವುದಿಲ್ಲ. ಇವೆಲ್ಲ ಅವರಿಗಾಗಿಯೇ ಇರತಕ್ಕಂಥದ್ದು. ನಾನು ಕಳೆದ ವರ್ಷ ಬಂದಿದ್ದೆ ಈ ಚಿಕ್ಕಬಳ್ಳಾಪುರಕ್ಕೆ ಭೂಲೋಕದಲ್ಲಿ. ಆಗ ಕೂಡ ನಾನು ಹೇಳಿ ಹೋಗಿದ್ದೆ. ಆದರೂ ಕೂಡ ಯಾಕೋ ಏನೋ ಜನರಲ್ಲಿ ಇನ್ನೂ ಜಾಗೃತಿ ಸಾಕಾಗುತ್ತಿಲ್ಲ. ದಯವಿಟ್ಟು ಕೇಳಿ ಮಾನವರೇ, ನಮ್ಮ ಲೋಕದಲ್ಲಿ ನಮ್ಮ ಯಮಕಿಂಕರರಿಗೆ ಬಹಳಷ್ಟು ಕೆಲಸಗಳಿದೆ. ನೀವು ತುಂಬ ಒಳ್ಳೆಯವರು, ಬಹಳ ಕೆಟ್ಟ ಜನ ಬರುತ್ತಿದ್ದಾರೆ, ಅವರೊಟ್ಟಿಗೆ ನೀವು ಏಕೆ ಸೇರಬೇಕು? ಅವರಿಗೆ ಶಿಕ್ಷೆ ಕೊಡಲು ನಮಗೆ ಬೇಸರವಾಗುತ್ತಿದೆ, ಸಮಯ ಸಾಕಾಗುತ್ತಿಲ್ಲ. ಅಂತಹ ನಿಟ್ಟಿನಲ್ಲಿ ಏನೂ ತಿಳಿದಂತೆ ನೀವು ಅದೇನೋ ಈ ಭಾಷೆಯಲ್ಲಿ ಹೇಳುವಾಗ ಹೆಲ್ಮೆಟ್ಟು, ಸೀಟ್ ಬೆಲ್ಟನ್ನು ಧರಿಸಿ ಬಂದರೆ ನಿಮ್ಮ ಆರೋಗ್ಯವೂ ಒಳ್ಳೆಯದಾಗುತ್ತದೆ, ನಿಮ್ಮ ಪ್ರಾಣವೂ ಉಳಿಯುತ್ತದೆ. ಜನವರಿ 1ರಿಂದ 31ರವರೆಗೆ ಹಮ್ಮಿಕೊಂಡಿರುವ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಹಾದು ಹೋಗುವ ವಾಹನ ಸವಾರರಿಗೆ ಈ ರೀತಿಯ ಜಾಗೃತಿ ಮೂಡಿಸಿ ಜನರಿಗೆ ಮನೋರಂಜನೆಯ ಮಾದರಿ ಸುರಕ್ಷತಾ ಅರಿವು ಮೂಡಿಸಿದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಅವರು ಏನ್ ಹೇಳಿದ್ದಾರೆ ನೋಡಿ.
ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಭಾರತ ಸರ್ಕಾರ ಹಾಗೂ ನಮ್ಮ ಸಾರಿಗೆ ಆಯುಕ್ತರು, ನಮ್ಮ ಅಪರ ಸಾರಿಗೆ ಆಯುಕ್ತರು, ಜಂಟಿ ಸಾರಿಗೆ ಆಯುಕ್ತರು ಅವರ ಆದೇಶದ ಮೇಲೆ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಅಧ್ಯಕ್ಷರಾದ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಅವರ ಸೂಚನೆ ಮೇಲೆ ಈ ಕಾರ್ಯಕ್ರಮಗಳನ್ನ ಜಿಲ್ಲಾದ್ಯಂತ ಎಲ್ಲ 6 ತಾಲೂಕಲ್ಲುಗಳು ಕೂಡ ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಇದು ಮೇನ್ ಪರ್ಪಸ್ ಏನಂದರೆ ಪೊಲೀಸ್ ಇಲಾಖೆ ಆಗಲಿ ನಾವಾಗಲಿ ಮೇನ್ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಇದು ಪ್ರೌಢಶಾಲೆ ಮಕ್ಕಳನ್ನ. ಅಂದರೆ ಇನ್ನು ಮುಂದೆ ಈ ವೆಹಿಕಲ್ ಓಡಿಸೋವಂಥದ್ದು, ಓಡಿಸೋಕ್ಕೆ ಲೈಸೆನ್ಸ್ ತೊಗೊಂಡು ಓಡಿಸೋಂಥವ್ರ ಪಾಸಿಬಿಲಿಟಿ ಇರೋರನ್ನೆಲ್ಲ ನಾವು ಟಾರ್ಗೆಟ್ ಮಾಡಿ ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಯಾಕಂದರೆ ಹೆಲ್ಮೆಟ್ ಹಾಕ್ಕೊಳ್ದೆ ಓಡಿಸೋದು ಮಾರಣಾಂತಿಕವಾಗ್ಬೋದು, ಫ್ಯಾಟಲ್ ಆಕ್ಸಿಡೆಂಟ್ಸ್ ಆಗ್ಬೋದು. ಅದರಿಂದ ಅವ್ರಿಗೆ ನಾವು ಸಾಕ್ಷ್ಯಚಿತ್ರಗಳು ಕೂಡ ನಮ್ಮ ಕಚೇರಿಯಲ್ಲಿ ಸಾಕ್ಷ್ಯಚಿತ್ರಗಳು ಕೂಡ ತೋರಿಸಿ ಅರಿವು ಮೂಡಿಸ್ತಾ ಇದ್ದೀವಿ. ಈ ವೇಳೆ ಸಂಚಾರಿ ಪೊಲೀಸ್ ಠಾಣಾ ಎಸ್ಐ ಮಂಜುಳಾ, ಕ್ರೈಮ್ ಎಸ್ಐ ಮಮತಾ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಅವರು ವಕೀಲರನ್ನ ಹೊರಗೆ ನಡೆಯಿರಿ ಎಂದು ಅಗೌರವ ತೋರಿರುವ ನಡೆಯನ್ನ ಖಂಡಿಸಿ ಕೋಲಾರ ನಗರದ ಕಂದಾಯ ನ್ಯಾಯಾಲಯದ ಮುಂದೆ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಸಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಕೋಲಾರ ನಗರದ ಕಂದಾಲಯ ನ್ಯಾಯಾಲಯದ ಮುಂದೆ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಸಿ ಅಗೌರವ ತೋರಿರುವ ಬಗ್ಗೆ ಉಪವಿಭಾಗಾಧಿಕಾರಿಗಳು ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ವಕೀಲರು ನ್ಯಾಯಾಲಯದ ಕಲಾಪ ಕಾರ್ಯಗಳನ್ನು ಬಿಟ್ಟು ನ್ಯಾಯಾಲಯದಿಂದ ವಕೀಲರು ಮೆರವಣಿಗೆ ಮೂಲಕ ಎಸಿ ಕಂದಾಯ ಕಚೇರಿಗೆ ಬಂದು ಅಧಿಕಾರಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಈ ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಮುನೇಗೌಡ ಮಾತನಾಡಿ, ಕಂದಾಯ ನ್ಯಾಯಾಲಯದಲ್ಲಿ ಕಲಾಪ ನಡೆಸುವ ಸಮಯದಲ್ಲಿ ಉಪವಿಭಾಗಾಧಿಕಾರಿ ಮೈತ್ರಿ ಅವರು ಜೂನಿಯರ್ ವಕೀಲರನ್ನ ನ್ಯಾಯಾಲಯದಿಂದ ಹೊರ ನಡೆಯಿರಿ ಎಂದು ಏಕವಚನದಲ್ಲಿ ಗದರಿದ್ದಾರೆ. ಅಧಿಕಾರಿಯಾಗಿ ಈ ರೀತಿ ನಡೆದುಕೊಳ್ಳುವುದು ಇವರಿಗೆ ಶೋಭೆ ತರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಡಿದ್ರೆ ಎಸಿ ಅವ್ರು ಎಷ್ಟು ಗಂಟೆ ಬಂತು ನಾವು ನೋಡಿದ್ರಿ. ಯಾಕಂದ್ರೆ ಇಲ್ಲಿ ಸಿಟ್ಟಿಂಗ್ ಇರೋದು 3 ಗಂಟೆಗೆ, ಇವ್ರು ಬಂದಿದ್ದೆ 3:45 ಬಂದ್ರು. ತಾವೆಲ್ಲ ನೋಡಿದ್ರಿ. ಇವ್ರು ಮಾಡಿದ್ರೆ ತಪ್ಪಲ್ಲ, ಅದಕ್ಕೆ ಬೇರೆ ಇಲ್ಲಿ ಎಸಿ ಇನ್ನಿಬ್ರು ಬರ್ತಾರೆ. ಆ 2 ವ್ಯಕ್ತಿಗಳು ಬಂದಂತ ಸಂದರ್ಭದಲ್ಲಿ ಅಕಸ್ಮಾತ್ ಲೇಟ್ ಆದ್ರೆ ಸಾರಿ ಅಲ್ಲಿ ಟ್ರಾಫಿಕ್ ಜಾಮ್ ಆಯ್ತು, ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾರೆ. ಇವ್ರಿಗೆ ಇದಿಲ್ಲ, ನಾನು ಎಷ್ಟೊತ್ತು ಬರ್ತೀನಿ, ನಾನು ಯಾವಾಗ ಬಂದ್ರು ನೀವು ಕಾಯಬೇಕು, ಒಂದು ರೀತಿ ದರ್ಪ, ಆ ರೀತಿಯ ಮನಸ್ಸು ಇದೆ. ಯಾಕಂದ್ರೆ ತಾವು ನೋಡಿರ್ತೀವಿ ಹೆಚ್ಚಿಗೆ ಪಾಪ ಹಳ್ಳಿಗಳಿಂದ ಬರ್ತಾರೆ, ಅದರಲ್ಲಿ ಹೆಣ್ಣು ಮಕ್ಕಳು. ಆ ಹಳ್ಳಿಗಳಿಂದ ಬಂದಂಥ ಹೆಣ್ಣು ಮಕ್ಕಳಿಗೆ ಏನಾಗ್ತದೆ, ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ, ಏನೋ ಬಾಧ್ಯ ಲಾಯರ್ ಆಗಿರ್ತಾರೆ. ಇಲ್ಲಿ ಬಂದರೆ ಈಕೆ ಇಂಗ್ಲೀಷ್ನೆಲ್ಲ ಮಾತಾಡ್ಸೋದಂತ ಅವ್ರನ್ನ. ಯಾಕಂದ್ರೆ ಇವ್ರು ಅರ್ಥ ಅದು ಬೈಬೇಕಂದ್ರೆ ಇದು ಇಂಗ್ಲೀಷ್ ವರ್ಡ್ಸೇ ಉಪಯೋಗಿಸ್ತಾರೆ. ಒಂದು ಮಗು ನನ್ನ ಹತ್ರ ಈಗಲೂ ಕಂಪ್ಲೇಂಟ್ ಬಂದಿದೆ. ಆ ಮಗು ಅವ್ರು ಸೀನಿಯರ್ ಬಂದು ಹೇಳಿದ್ರು, ಸರ್ ನಿಮ್ಮ ಇನ್ಮೇಲೆ ನಾನು ಬರಲ್ಲ, ನಾನು ಊರಲ್ಲಿ ಕೂಲಿ ಆದರೂ ಮಾಡ್ಕೊಂಡಿರ್ತೀನಿ, ಈ ಎಸಿ ಹತ್ರ ಅಟೆಂಡ್ ಆಗಲ್ಲ ಅಂತ ಹೇಳಿದ್ರು. ನಾನು ಆಮೇಲೆ ಅವ್ರಿಗೆ ಹೇಳ್ದೆ, ಅವ್ರು ಸೀನಿಯರ್ಗೆ, ಇರಲಿ ನಾನು ಒಂದು ಸರಿ ಹೇಳ್ತೀನಿ, ಇನ್ನು ಮುಂದೆ ಈ ಥರ ಆಗ್ತೀನಿ ನೋಡ್ಕೊಳ್ತೀನಿ ಅಂತ. ಈಗಾಗಲೇ ಒಂದು ಸರಿ ಕೊಟ್ಟಿದ್ದೀನಿ, ಮಾಡಲಿಲ್ಲ. ಆಮೇಲೆ ಪ್ರತಿಭಟನೆಯಲ್ಲಿ ಹಿರಿಯ ವಕೀಲರು ಹಾಗೂ ಕಿರಿಯ ವಕೀಲರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸಾರ್ವಜನಿಕರ ಬಡವರ ಪಾಲಿಗೆ ಬ್ಯಾಂಕ್ಗಳು ವರದಾನ. ಅಲ್ಲಿ ಹಣವಿಟ್ಟರೆ 100ಕ್ಕೆ 1000 ಪಟ್ಟು ಭದ್ರತೆ ಇರುತ್ತೆ ಎಂದು ನಂಬಿ ಲಕ್ಷಾಂತರ ರೂಪಾಯಿ ಹಣ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ. ಆದರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಬ್ಯಾಂಕ್ ಅಧಿಕಾರಿಗಳು ಅಥವಾ ಆಡಳಿತ ಮಂಡಳಿ ನಿರ್ದೇಶಕರು ಹಣ ಗುಳು ಮಾಡಿದ್ರೆ ಗ್ರಾಹಕರು ಯಾರನ್ನ ಕೇಳಬೇಕು ಹೇಳಿ? ಅಂಥದ್ದೊಂದು ಘಟನೆ ಈ ಸೊಸೈಟಿಯಲ್ಲಿ ನಡೆದಿದೆ ನೋಡಿ. ಹೌದು, ಒಂದು ಕಾಲದಲ್ಲಿ ತನ್ನಲ್ಲಿದ್ದ ಎಲ್ಲ ಗ್ರಾಹಕರಿಗೂ ಪಂಗನಾಮ ಹಾಕಿ ಅವರ ಉಳಿತಾಯದ ಹಣವನ್ನು ಬಿಡದೆ ನುಂಗಿ ಇಡೀ ಬ್ಯಾಂಕ್ ದಿವಾಳಿಯಾಗಿದ್ದ ಡಿಸಿಸಿ ಬ್ಯಾಂಕ್ ಅನ್ನ ಬ್ಯಾಲಹಳ್ಳಿ ಗೋವಿಂದೇಗೌಡ ಅಧ್ಯಕ್ಷರಾದ ಮೇಲೆ ಉತ್ತಮ ಸ್ಥಿತಿಗೆ ತಂದಿದ್ರು. ಗ್ರಾಹಕರು ಡಿಸಿಸಿ ಬ್ಯಾಂಕ್ ಅನ್ನ ನಂಬಿದ್ರು. ಮಹಿಳಾ ಒಕ್ಕೂಟಗಳಂತೂ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಡಿಸಿಸಿ ಬ್ಯಾಂಕ್ನಲ್ಲಿ ಮಾಡ್ತಿದ್ದಾರೆ. ಡಿಸಿಸಿ ಬ್ಯಾಂಕ್ನಡಿ ರಚನೆಯಾಗಿರೋ ಸೊಸೈಟಿಗಳಲ್ಲಿ ನಡೆಯುತ್ತಿರುವ ವಂಚನೆಯನ್ನು ಮಾತ್ರ ಮಟ್ಟ ಹಾಕುವಲ್ಲಿ ವಿಫಲವಾಗಿದ್ಯಾ ಅನಿಸ್ತಿದೆ. ಯಾಕೋ ಏನೋ ಅಲ್ಲಲ್ಲಿ ಗ್ರಾಹಕರ ಹಣವನ್ನೇ ನುಂಗಿ ಮೋಸ ಮಾಡ್ತಿದ್ಯೇನೋ ಅನ್ನುವ ಅನುಮಾನಗಳು ಮೂಡತೊಡಗಿದೆ. ಬ್ಯಾಂಕ್ ವ್ಯವಸ್ಥಾಪಕರು, ನಿರ್ದೇಶಕರು, ಶ್ರೀಮಂತರು, ರಾಜಕೀಯ ಪ್ರಭಾವಿಗಳಿಗೆ ಮಾತ್ರ ಈ ಬ್ಯಾಂಕ್ ಕೆಲಸ ಮಾಡ್ತಿದೆ ಅನ್ನುವಂತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಹಾಗೂ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನಲ್ಲಿ ಮಹಿಳಾ ಸಂಘಗಳಿಗೆ ಭಾರಿ ವಂಚನೆ ಮಾಡಿದ್ದಾರೆಂದು ಮಹಿಳೆಯರು ಆರೋಪಿಸುತ್ತಿದ್ದಾರೆ.
ದಿಬ್ಬೂರು ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮುನೇಗೌಡ ಹಾಗೂ ಕಾರ್ಯದರ್ಶಿ ಕಾರ್ತಿಕ್ ಅನ್ನೋರು ಮಹಿಳಾ ಸಂಘಗಳಿಂದ ಹಣ ಕಟ್ಟಿಸಿಕೊಂಡು ಸಾಲ ಸೌಲಭ್ಯ ನೀಡೋದಾಗಿ ಭರವಸೆ ನೀಡಿದ್ರು. ಅದಕ್ಕಾಗಿ ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿ ಅಂತ ಹೇಳಿದ್ರು. ಹಣ ಕಟ್ಟಿ 2-3 ವರ್ಷ ಆದ್ರೂ ಸಾಲವನ್ನು ಕೊಟ್ಟಿಲ್ಲ, ಕಟ್ಟಿರುವ ಹಣನಾದ್ರೂ ವಾಪಸ್ ಕೊಡಿ ಅಂದ್ರೆ ಅದು ಖಾಲಿ ಆಗಿದೆಯಂತೆ. ಪದೇ ಪದೇ ದೂರವಾಣಿ ಮೂಲಕ ಅವರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ದೂರಿದ್ದಾರೆ. ಇದರಿಂದ ಮನನೊಂದ ಮಹಿಳೆಯರು ಅವರ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ನಾವು ಇದು ಚಿಕ್ಕಬಳ್ಳಾಪುರ DCC ಬ್ಯಾಂಕಲ್ಲಿ ಉಳಿತಾಯ ಮಾಡ್ಕೊತಾ ಇದ್ವಿ. 10 ಜನ ಸಂಘ ಮಾಡಿ ಅದರಲ್ಲಿ ಸುಮಾರು ಒಂದು 30-40 ಸಾವಿರ ಅಮೌಂಟ್ ಇತ್ತು. ಈ ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ ವ್ಯವಸಾಯ ಕೃಷಿ ಸಹಕಾರ ಬ್ಯಾಂಕ್ ಅಂತ ದಿಬ್ಬೂರಲ್ಲಿ ಬ್ರಾಂಚ್ ಥರ ಓಪನ್ ಮಾಡಿದ್ರು. ಅದರಲ್ಲಿ 5 ಲಕ್ಷ ಲೋನ್ ಕೊಡ್ತೀವಿ ವಿತ್ ಬಡ್ಡಿ ಇಲ್ದಿರ ಅಂತ ಹೇಳಿದ್ದಕ್ಕೆ ನಾವು ಅಲ್ಲಿ ಅಕೌಂಟ್ ಇದೆ, ಇಲ್ಲೇನು ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಆ ಅಮೌಂಟ್ ತಂದು ನಮ್ಮ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿರಿ, ನಿಮಗೂ ಲೋನ್ ಕೊಡಿಸ್ತೀವಿ ಅಂತ ಹೇಳಿದ್ರು. ನಾವು ಅದಕ್ಕೆ ಇಲ್ಲಿದ್ದ ಅಮೌಂಟು ಡ್ರಾ ಮಾಡಿ ತಗೊಂಡೋಗಿ ಅಲ್ಲಿ ವ್ಯವಸಾಯ ಕೃಷಿ ಬ್ಯಾಂಕಲ್ಲಿ ಕಟ್ಟಿದ್ವಿ. ಅವರು 1 ಇಯರ್ 2 ಇಯರ್ ಆಯಿತು, ಲೋನು ಕೊಡಲಿಲ್ಲ. ನಮ್ಮ ಅಮೌಂಟ್ ಹೋಗ್ಲಿ ನಮ್ಗೆ ವಾಪಸ್ ಕೊಡ್ರಿ ಅಂದರು. 1.5 ವರ್ಷದಿಂದ ಕೇಳ್ಕೊತಾ ಇದ್ರು, ನಮ್ಮ ಅಮೌಂಟ್ ನಮ್ಗೆ ವಾಪಸ್ ಕೊಡ್ತಾ ಇಲ್ಲ. ಕಾರ್ತಿಕ್ ಅಂತ ಸೆಕ್ರೆಟ್ರಿ ಅವರು ನಾವು ಫೋನ್ ಮಾಡಿ ಕೇಳಿದಾಗೆಲ್ಲ ಒಂದು 6 ತಿಂಗಳು ಫೋನ್ ರಿಸೀವ್ ಮಾಡ್ತಿದ್ದ. ಈಗ ಅಕ್ಕ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, 7 ಗಂಟೆಗೆ ಕೊಡ್ತೀನಿ, 8 ಗಂಟೆಗೆ ಕೊಡ್ತೀನಿ ಅಂತ 9 ಗಂಟೆಗೆ ಕೊಡ್ತೀನಿ ಅಂತ ದಿಬ್ಬೂರು ಹಾಸ್ಪಿಟ್ಲಲ್ಲಿ ನಾವು ವರ್ಕ್ ಮಾಡೋದು. ಅಲ್ಲಿ ಕಾಯಿಸ್ಕೊಂಡು ಎಷ್ಟೋ ಸಲ ವಾಪಸ್ ಕಳಿಸಿದ್ದಾನೆ. ನಮ್ಗೆ ಅದಕ್ಕೆ ಬೇಜಾರಾಗಿ 1.5 ವರ್ಷದಿಂದ ಕಾದು ನಮಗೆ ಸಾಕಾಗೋಗಿ ನಮ್ಮ ಅಮೌಂಟ್ ಬರಲ್ಲ ಅನ್ನೋ ಮೂಮೆಂಟಿಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವಾಗ DCC ಬ್ಯಾಂಕ್ ಹತ್ರ ಬಂದು ಧರಣಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. VSSN ಸೊಸೈಟಿ ವಂಚನೆ ಮಾಡಿದೆ, ಅಧ್ಯಕ್ಷ ಕಾರ್ಯದರ್ಶಿ ಇಬ್ಬರನ್ನ ಬಂಧಿಸಿ ಹಣ ವಾಪಸ್ ಕೊಡಿಸಿ ಅಂತ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಯಾರ ಮೇಲೂ ಕ್ರಮ ಜರುಗಿಸಿಲ್ಲ ಅಂತ ಸಿಟ್ಟಾದ ಮಹಿಳೆಯರು ಸೊಸೈಟಿಗಳಿಗೆ ಫಂಡಿಂಗ್ ಮಾಡ್ತಿರುವ DCC ಬ್ಯಾಂಕ್ ಮುಂದೆ ತಮಗಾದ ಅನ್ಯಾಯದ ಕುರಿತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡೆಪಾಸಿಟ್ ಮಾಡಬೇಕು, ನೀವು 1 ಲಕ್ಷ, ನಾವು ಒಬ್ಬೊಬ್ರಿಗೆ 1 ಲಕ್ಷ ಅಮೌಂಟ್ ಕೊಡ್ತೀವಿ, ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಉಳಿತಾಯ ಮಾಡಿದ್ವಿ. ಆದರೆ ಈಗ 1 ವರ್ಷದಿಂದ ನಮಗೆ ವಿತ್ಡ್ರಾ ಬೇಕು ಅಂತ ಹೋದರೂ ಸಹ ಅದರಲ್ಲಿ ಹಣ ಇರ್ತಾ ಇರಲಿಲ್ಲ. 1 ವರ್ಷ ಆಯಿತು ನಮ್ಗೆ ಈ ಥರ ಹಣ ಮೋಸ ಆಗಿದೆ ಅಂತ. ಆವತ್ತಿಂದ ನಾವು ಅವ್ರಿಗೆ ಟೈಮ್ ಕೊಟ್ಕೊಂಡೇ ಬರ್ತಾ ಇದ್ವಿ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, 3 ಗಂಟೆ ಕೊಡ್ತೀನಿ, 4 ಗಂಟೆ ಕೊಡ್ತೀನಿ ಅಂತ. ಅದು 1 ವರ್ಷನೂ ಟೈಮ್ ಕೊಟ್ವಿ, ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ. ಸೊ 1 ವಾರದಿಂದ ಬಂದು ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ ಸ್ಟೇಷನಲ್ಲಿ, ಅವರು ಸಹ ಯಾವುದೇ ರೀತಿ ಪರಿಹಾರ ಕೊಡಲಿಲ್ಲ. ಅದಕ್ಕೆ ಈಗ DCC ಬ್ಯಾಂಕಲ್ಲಿ ಬಂದು ಏನು ಹೇಳ್ತಾರೋ ಅಂತ ಕೇಳಿದ್ದಕ್ಕೆ ಸೋಮವಾರ ತನಕ ಟೈಮ್ ತೊಗೊಂಡಿದ್ದಾರೆ. ಎಲ್ಲ ತುರ್ತು ಸಭೆ ಕರೆದು ಕಮಿಟಿನೆಲ್ಲನೂ ನಿಮ್ಮ ದುಡ್ಡು ಏನಿದೆ ಅದು ನಾವು ಸೆಟ್ಲ್ ಮಾಡ್ತೀವಿ ಅಂತಿದ್ದಾರೆ. ಆದರೆ ನಮ್ಗೆ ನಂಬಿಕೆ ಇಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಒಂದು ಸರಿ ಬಂದು ಕೇಳಿದ್ದೀವಿ, ಇದು ಕೊಟ್ಟಿದ್ದೀರಲ್ಲಮ್ಮ, ಕೊಡೋ ತನಕ ವೆಯ್ಟ್ ಮಾಡಿ, ಏನು ಮಾಡೋಕ್ಕಾಗಲ್ಲ, ತಿಂದಾಕ್ಬಿಟ್ಟಿದ್ದಾರೆ, ತಿಂದ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ತುಂಬ ಲೇಜಿಯಾಗಿ ಮಾತಾಡಿದ್ದಾರೆ. ಅದಕ್ಕೆ ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಒದಗಿಸ್ಕೊಡ್ಬೇಕೆಂಬುದಾಗಿ. DCC ಬ್ಯಾಂಕ್ ನಡೆಯ ಸೊಸೈಟಿಗಳು ಲಕ್ಷಾಂತರ ರೂಪಾಯಿ ವಂಚನೆ ಆಗ್ತಿದ್ರು ಅಧಿಕಾರಿಗಳು ತಮಗೇನು ಗೊತ್ತೇ ಇಲ್ಲ ಎನ್ನುವಂತೆ ವರ್ತಿಸ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ. ಇದೇ ಮೊದಲ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಸಂಸದರ ನೂತನ ಕಚೇರಿಯನ್ನು ಆರಂಭಿಸಿದ್ದವು. ಸಾರ್ವಜನಿಕರು ಕೇಂದ್ರ ಸರ್ಕಾರದಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಅರ್ಜಿಯನ್ನು ಸಲ್ಲಿಸಬಹುದೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮೊದಲ ಮಹಡಿಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯ ಡಾಕ್ಟರ್ ಕೆ ಸುಧಾಕರ್ ತಮ್ಮ ನೂತನ ಸಂಸದರ ಕಚೇರಿಯನ್ನು ಶುಕ್ರವಾರದ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಉದ್ಘಾಟಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಸದರ ಕಚೇರಿಯನ್ನು ಮೊದಲ ಬಾರಿ ಪ್ರಾರಂಭಿಸಲಾಗಿದೆ. ಜಿಲ್ಲೆಯ ಜನರ ಉಪಯೋಗಕ್ಕಾಗಿ ಮತ್ತು ಸುಗಮವಾಗಿ ಅವರೆಲ್ಲರ ಕೆಲಸ ಕಾರ್ಯಗಳಿಗೆ ಕಚೇರಿಯನ್ನು ತೆರೆಯಲಾಗಿದೆ. ಸದನ ಇಲ್ಲದ ವೇಳೆ ವಾರದ 1 ದಿನ ಸೋಮವಾರ ಅರ್ಧ ದಿನ ನಾನೇ ಕಚೇರಿಯಲ್ಲಿ ಸಿಗಲಿದ್ದೇನೆ. ಏನೇ ಸಮಸ್ಯೆಗಳಿದ್ರೂ ಇದೊಂದು ಕಚೇರಿ ವೇದಿಕೆಯಾಗಲಿದೆ. ಸಾರ್ವಜನಿಕರು ತಮ್ಮ ಕುಂದು ಕೊರತೆಗಳನ್ನು ಹೇಳಿಕೊಳ್ಳಬಹುದು. ಭಾನುವಾರ ಹೊರತುಪಡಿಸಿ ಆಪ್ತ ಕಾರ್ಯದರ್ಶಿಗಳು ಕಚೇರಿಯಲ್ಲಿ ಇರ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಯಾವುದೇ ರೀತಿಯಲ್ಲಿ ಕೆಲಸ ಆಗಬೇಕಾದ್ರೆ ಅರ್ಜಿಗಳನ್ನು ಕೊಡಲು ಕಚೇರಿಯನ್ನು ತೆರೆಯಲಾಗಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಸದರ ಕಚೇರಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣ ಏನಿದೆ ಇಲ್ಲಿ ಮೊದಲನೇ ಬಾರಿ, ಬಹುಶಃ ಈ ಹಿಂದೆ ಯಾವ ಲೋಕಸಭಾ ಸದಸ್ಯರು ಕೂಡ ಇಲ್ಲಿ ಕಚೇರಿಯನ್ನ ತೆರೆದಿರಲಿಲ್ಲ. ಇವತ್ತು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನರ ಉಪಯೋಗಕ್ಕೋಸ್ಕರ ಅವರಿಗೆ ಸುಗಮವಾಗಿ
ಮತ್ತು ಅವರೆಲ್ಲ ಕೆಲಸ ಕಾರ್ಯಗಳು ಕೂಡ ಈ ಕಚೇರಿ ಮೂಲಕ ಅವ್ರಿಗೆ ಏನೆಲ್ಲ ಆಗಬೇಕು ಅದನ್ನ ಸುಗಮವಾಗಿ ಆಗಲಿಕ್ಕೆ ಈ ಕಚೇರಿಯನ್ನ ತೆರೆದಿದ್ದೇವೆ. ನಾನು ಬೆಂಗಳೂರಿನಲ್ಲೇ ಅಂದರೆ ಸದನ ಇಲ್ದಿರ ಇರುವಾಗ ವಾರದಲ್ಲಿ ಒಂದ್ಸಲಿ ಸೋಮವಾರ ಅರ್ಧ ದಿವಸ ಇಲ್ಲೇ ನಾನೇ ಕೂತ್ಕೊಳ್ತೀನಿ. ಏನೇ ಸಮಸ್ಯೆಗಳಿರಲಿ, ಏನೇ ಅವರು ಕಷ್ಟ ಸುಖಗಳು ಹೇಳ್ಕೊಳ್ಳಿಕ್ಕೆ ಇದೊಂದು ವೇದಿಕೆ ಆಗ್ತದೆ. ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ತಾಲೂಕು ಮಾಜಿ ಅಧ್ಯಕ್ಷ ವಿನಯ್ ಕುಮಾರ್ ನೇತೃತ್ವದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೂಗುಚ್ಛ ನೀಡುವುದರ ಮೂಲಕ ಅಭಿನಂದಿಸಲಾಯಿತು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ರೈತ ಮೋರ್ಚಾ ತಾಲೂಕು ಮಾಜಿ ಅಧ್ಯಕ್ಷ ವಿನಯ್ ಕುಮಾರ್, ಟೌನ್ ಅಧ್ಯಕ್ಷ ಅನಿಲ್ ಯಾದವ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ರವಿಕುಮಾರ್, ಜಿಲ್ಲಾ ಮಾಜಿ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ, ಚಂದ್ರಶೇಖರ್, ಸುಬ್ಬೇಗೌಡ, ಎಸ್ಎಂ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮಧುಗಿರಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ 3 ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದು, ಬಂಧಿತರಿಂದ 19 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಧುಗಿರಿ ಪಟ್ಟಣದ ಬೈಪಾಸ್ ಬಳಿಯ ಕೊಡಿಗೇನಹಳ್ಳಿ ಜಂಕ್ಷನ್ ಸಮೀಪ ಪಿಎಸ್ಐ ಜೆ ಮುತ್ತುರಾಜ್ ಹಾಗೂ ಸಿಬ್ಬಂದಿ ಗಸ್ತು ತಿರುಗುತ್ತಿದ್ದಾಗ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ಆಂಧ್ರಪ್ರದೇಶದ ರೊದ್ದಕಂಪಲ್ಲಿಯ ನರಸಿಂಹಮೂರ್ತಿ, ಸುರೇಶ್ ಹಾಗೂ ಬೋಯ ನರೇಶ್ ಎಂಬುವರನ್ನು ಬಂಧಿಸಿದ್ದು, ಬಂಧಿತರಿಂದ 19 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಪಾವಗಡ, ಗೌರಿಬಿದನೂರು, ಹಿಂದೂಪುರ, ಪೆನಗೊಂಡ, ಬತ್ತಲಪಲ್ಲಿ, ಮಾಡಕಸಿರ ಪಟ್ಟಣಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳವು ಮಾಡಿದ್ರು. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕೆವಿ ಅಶೋಕ್ ರವರ ನಿರ್ದೇಶನದಂತೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಅಬ್ದುಲ್ ಖಾದರ್, ಮರಿಯಪ್ಪ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಜಿ ಮಂಜುನಾಥ್ ಉಸ್ತುವಾರಿಯಲ್ಲಿ ಸಿಪಿಐ ಜಿ ಹನುಮಂತರಾಯಪ್ಪ ನೇತೃತ್ವದಲ್ಲಿ ಪಿಎಸ್ಐಗಳಾದ ಕೆಸಿ ವಿಜಯಕುಮಾರ್, ಜೆ ಮುತ್ತುರಾಜ್ ಹಾಗೂ ಸಿಬ್ಬಂದಿಗಳಾದ ಶಿವಣ್ಣ, ಪಾಂಡುನಾಯ್ಕ್, ರಂಗರಾಜು, ರಂಜಿತ್ ಕುಮಾರ್, ಪ್ರಕಾಶ್ ಹಾಗೂ ರಮೇಶ್ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದು, ತನಿಖೆ ಮುಂದುವರೆದಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಸರ್ವೆ ಇಲಾಖೆಯಲ್ಲಿ ರೈತರ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ಆಗುತ್ತಿಲ್ಲ, ಅಧಿಕಾರಿಗಳು ವಿನಾಕಾರಣ ವಿಳಂಬ ಮಾಡಿ ಕಚೇರಿಗೆ ಅಲಿದಾಡಿಸುತ್ತಿದ್ದಾರೆ ಎಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಗೌರಿಬಿದನೂರಿನ ಎಡಿಎಲ್ಆರ್ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಕಡತಗಳನ್ನು ಪರಿಶೀಲನೆ ನಡೆಸಿದರು. ಲೋಕಾಯುಕ್ತ ಅಧಿಕಾರಿಗಳು ಗುರುವಾರ ಗೌರಿಬಿದನೂರು ನಗರದ ತಾಲೂಕು ಕಚೇರಿಯಲ್ಲಿರುವ ಎಡಿಎಲ್ಆರ್ ಸರ್ವೆ ಕಚೇರಿ ಹಾಗೂ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಕಡತಗಳನ್ನು ಮತ್ತು ಸಾರ್ವಜನಿಕರಿಂದ ಸರ್ಕಾರದ ಸೌಲಭ್ಯಗಳು ಕುರಿತು ಮಾಹಿತಿ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಸುದ್ದಿಗಾರರೊಂದಿಗೆ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮಾತನಾಡಿ, ಸರ್ವೆ ಕಚೇರಿಯಲ್ಲಿ ದಾಖಲೆಗಳು ಕೊಡ್ತಾ ಇಲ್ಲ ಹಾಗೂ ಸರ್ವೆ ನಡೆಸಲು ಮೀನಾಮೇಷ ಎಣಿಸುತ್ತಾರೆಂಬ ಸಾರ್ವಜನಿಕರ ದೂರುಗಳು ಹೆಚ್ಚಾಗಿ ಕೇಳಿಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಕಚೇರಿಗೆ ಭೇಟಿ ನೀಡಿ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸಾರ್ವಜನಿಕರು ಹಲವು ದೂರುಗಳನ್ನು ನೀಡಿದ್ದಾರೆ. ಲೋಕಾಯುಕ್ತ ಸಾಹೇಬದು ಏನು ಉದ್ದೇಶ ಇದೆ, ಸಫಲ ಆಗಬೇಕು ಅಂತ ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ ನಾವೇನು ಸರ್ಕಾರಿ ಕಚೇರಿಗಳಿಗೆ. ಅದರಲ್ಲಿ ನಾವು ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ಇಲ್ಲಿ ಸರ್ವೆ ಆಫೀಸ್ ಎಡಿಎಲ್ ಆಫೀಸ್ ವಿಸಿಟ್ ಮಾಡಿದ್ವಿ. ಎಡಿಎಲ್ಆರ್ ರಜೆ ಇದ್ದಾರೆ ಅಂತ ಹೇಳಿದರು. ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಕೊಡ್ತಾ ಇಲ್ಲ, ದಾಖಲಾತಿಗಳನ್ನು ಸರಿ ಕೊಡ್ತಾ ಇಲ್ಲ. ಕೇಳಿದ ದಾಖಲಾತಿಗೆ 7 ದಿನ, 10 ದಿನ, 15 ದಿನ ಮತ್ತೆ ಪುನಃ ಬನ್ನಿ ಅಂತ ಹೇಳಿ ಅವರು ಅಂದಾಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟು ಈ ಸರ್ವೆಗೆ ಅನವಶ್ಯಕ ಕಾರಣ ಕೊಟ್ಬಿಟ್ಟು ಒಂದು ಕ್ಲೋಸ್ ಮಾಡ್ತಾರೆ ಅರ್ಜಿ ಅಂತಕ್ಕಂಥದ್ದು. ಆ ರೀತಿ ಕೆಲವೊಂದಿಷ್ಟು ಲೋಪದೋಷಗಳನ್ನು ಸಾರ್ವಜನಿಕರು ಹೇಳಿದರು. ಸೊ ಆ ಕುರಿತು ನಾವು ಕೆಲವೊಂದಿಷ್ಟು ಲೋಪದೋಷಗಳನ್ನು ಪಟ್ಟಿ ಮಾಡ್ಕೊಂಡಿದ್ವಿ. ಮಾನ್ಯ ಲೋಕಾಯುಕ್ತ ಸಾಹೇಬರಿಗೆ ವರದಿ ಸಲ್ಲಿಸ್ಬಿಟ್ಟು ಅಲ್ಲಿ ಅವರು ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ. ಒಂದಿಷ್ಟು ರಿಪೇರಿ ವರ್ಕ್ಗಳು ಅದನ್ನ ಅವ್ರ ಬಗ್ಗೆ ಮಾತಾಡಿದ್ವಿ. ಸೊ ಅವರು ಇದು ಮಾಡ್ತಾ ಇದ್ದಾರೆ. ಸೊ ಕೆಲವು ಈ ಏನು ಎಕ್ಸ್ರೇ ಡಾಕ್ಟರ್ಸು ಮತ್ತು ಎಕ್ಸ್ರೇ ಸ್ಟಾಫ್ಸು ಅವರು ಪೋಸ್ಟಿಂಗೇ ಇಲ್ಲ ಅಂತಕ್ಕಂಥದ್ದು, ರೇಡಿಯಾಲಜಿಸ್ಟ್ ಇಲ್ಲ ಅಂತಕ್ಕಂಥದ್ದು, ಕೆಲವೊಂದಿಷ್ಟು ಕೊರತೆಗಳನ್ನು ಹೇಳಿದ್ದಾರೆ. ಸೊ ಆ ಕೊರತೆಗಳನ್ನು ನಾವು ಮಾನ್ಯ ಸಾಹೇಬರಿಗೆ ನಾವು ವರದಿ ಸಲ್ಲಿಸ್ತೀವಿ. ಇನ್ನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿವಪ್ರಸಾದ್, ಸಿಬ್ಬಂದಿ ಗುರು ಮತ್ತು ಪ್ರಕಾಶ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಂಪುಟದಿಂದ ಅಮಿತ್ ಶಾ ವಜಾ ಮಾಡಲೇಬೇಕು.
ಸಂಸತ್ ಅಧಿವೇಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಹೆಸರು ವ್ಯಸನ ಆಗಿದೆ, ಅದರ ಬದಲು ದೇವರ ನಾಮಸ್ಮರಣೆ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂಬ ಹೇಳಿಕೆಯನ್ನು ಖಂಡಿಸಿ ಗುರುವಾರ ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಚಲೋ ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ದಲಿತ ಸಂಘಟನೆಗಳು ಬೆಂಬಲ ಕೊಡುತ್ತಿರುವುದಾಗಿ ಬಿವಿ ಆನಂದ್ ತಿಳಿಸಿದರು. ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಅಡಿಯಲ್ಲಿ ನೀವು ಇವತ್ತಿನ ದಿನ ರಾಜಕೀಯದಲ್ಲಿ ಕೆಲಸ ಮಾಡ್ತಿದ್ದೀರಾ. ಸಂವಿಧಾನಕ್ಕೆ ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು. ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಬಗ್ಗೆ ಹೀನಾಯವಾಗಿ ಮಾತನಾಡಿದ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ಅಂಬೇಡ್ಕರ್ ಪುತ್ಥಳಿ ಮುಂದೆ ಮಂಡಿ ಹೂರಿ ಈ ದೇಶದ ಜನತೆಯ ಮುಂದೆ ಕ್ಷಮೆ ಯಾಚಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಫ್ರೀಡಂ ಪಾರ್ಕಿನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ದಲಿತ ಸಂಘಟನೆಗಳಿಂದ 2,000ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು. ಈ ವೇಳೆ ತಾಲೂಕು ಸಂಚಾಲಕ ಪಿಳ್ಳಪ್ಪ, ಸಂಘಟನಾ ಸಂಚಾಲಕರಾದ ಜಯಕುಮಾರ್, ನಡಿಪನ್ನ, ವಿ ಅಶ್ವಥ್, ಮಾಜಿ ಸಂಚಾಲಕ ಅಂದಾರ್ಲಹಳ್ಳಿ ವೆಂಕಟೇಶ್, ಮುಖಂಡರಾದ ಬಾಲಪ್ಪ, ಆವಲಪ್ಪ, ಮಣೀಶ್, ಶ್ರೀನಿವಾಸ್, ದೇವರಾಜ್, ನಂದಿ ಹೋಬಳಿ ಸಂಚಾಲಕ ಪುರುಷೋತ್ತಮ ಇತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಳೆದ 5 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಪಾಲ್ಗೊಂಡಿದ್ದ ವ್ಯಕ್ತಿಗೆ ಹೃದಯಾಘಾತ, ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಘಟನೆ. ಯಮಧರ್ಮರಾಜನ ವೇಷಧಾರೆಯಿಂದ ಜನರಿಗೆ ಹೆಲ್ಮೆಟ್ ಪಾಠ, ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ವಿಭಿನ್ನ ರಸ್ತೆ ಸುರಕ್ಷತಾ ಮಾಸಾಚರಣೆ. ವಕೀಲರನ್ನ ಹೊರಗೆ ನಡೆಯಿರಿ ಎಂದು ಅಗೌರವ ತೋರಿದ ಉಪವಿಭಾಗಾಧಿಕಾರಿ, ನ್ಯಾಯಾಲಯ ಕಲಾಪ ಬಹಿಷ್ಕರಿಸಿ ಕ್ಷಮೆ ಯಾಚಿಸುವಂತೆ ವಕೀಲರಿಂದ ಕೋಲಾರದಲ್ಲಿ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.